ನಮಸ್ಕಾರ ಎಲ್ಲರಿಗೂ. ನಾನು ಬಂದಿರೋ ಉದ್ದೇಶ ಅಲ್ಲ ಇದು ವಿಡಿಯೋಗೆ. ಇವತ್ತು ಇಲ್ಲಿ 600 ಹತ್ರ ಶುಂಠಿಗೆ ಔಷಧಿ ಕೊಟ್ಟಿದ್ದು. ಅವತ್ತು ನಾನು ಮಾತಾಡಿದಾಗ ಎಲ್ಲ ಥರ ಅದೇ ಮಜ್ಜಿಗೆ ಕೈಲಿ ಅದೇ ಥರ ಆಯ್ತಾಯಿತ್ತು ಶುಂಠಿ ಎಲ್ಲ. ಇವತ್ತು ಶುಂಠಿ ಬಗ್ಗೆ ಮಾತಾಡೋಕ್ಕೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂದರೆ ಹುಳಗಳು ಬಿದ್ದಿದ್ದು ಕಂಟ್ರೋಲ್ ಆಗಿದೆ, ಥರ ಬಿದ್ದಿದ್ದು ಕಂಟ್ರೋಲ್ ಆಗ್ತಾ ಹೋಗಿದೆ. ಇವತ್ತು ಎಲ್ಲ ಕಡೆ ನ್ಯಾಚುರಲಾಗಿ ಶುಂಠಿ ಚೆನ್ನಾಗಿ ಬರ್ತಾಯಿದೆ. ಈ ಶುಂಠಿ ಚೆನ್ನಾಗಿ ಬರ್ತಿರೋದಕ್ಕೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮುಖಾಂತರ ನಿಮ್ಮ ಕಾಮೆಂಟ್ನ ಏನು ಎತ್ತ ಅಂತ ಕಾಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಬನ್ನಿ. ಯಾಕೆಂದರೆ ನಾವು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಹೇಳ್ತೀವಿ. ರೈತರಿಗೆ ಅನುಕೂಲ ಮಾಡೋದು ಯಾವ ಥರ ಅಂತಂದರೆ, ರೈತರ ಸಂಘದಲ್ಲಿದ್ದೀವಿ, ರೈತರ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಿದ್ರು. ಆದರೆ ನಾವು ರೈತರ ಸಂಘಕ್ಕೆ ಬರೋಕ್ಕೆ ಮುಂಚೆನೇ ಇವತ್ತು ರೈತರ ಬಗ್ಗೆನೇ ಕಾಳಜಿ ವಹಿಸ್ತಾಯಿದ್ದೋ, ಎಲ್ಲ ವಿಷಯದ ಬಗ್ಗೆನೂ ಮಾತಾಡ್ತಾಯಿದ್ದೋ. ಇವತ್ತು ನಾನು ಬಂದಿರೋ ಉದ್ದೇಶ ಇಷ್ಟೇ. ನಾವು ರೈತರಿಗೆ ಕೊಲೆ ಮಾಡಿದ್ರೆ ತಪ್ಪಾಗುತ್ತೆ, ಸುಲಿಗೆ ಮಾಡಿದ್ರೆ ತಪ್ಪಾಗತ್ತೆ, ಸರಿ ಅಲ್ವಾ? ನಾನು ನಿಮಗೆ ಕೊಲೆ ಮಾಡಿದ್ರೆ ತಪ್ಪಾಗತ್ತೆ, ಸುಲಿಗೆ ಮಾಡಿದ್ರೆ ತಪ್ಪಾಗತ್ತೆ, ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ ತಪ್ಪಾಗತ್ತೆ, ಸುಳ್ಳು ಹೇಳಿ ಕಿತ್ಕೊಂಡ್ರೆ ದುಡ್ಡು ಇಸ್ಕೊಂಡು. ಇವತ್ತು ನೋಡಿ, ನಾನು ಸಂಪಾದನೆ ಮಾಡೋ ದುಡ್ಡೇ ನನ್ನ ಹತ್ರ ಉಳಿಯಲ್ಲ, ಸರಿಯಾ? ನಾನು ಸಂಪಾದನೆ ಮಾಡೋ ದುಡ್ಡೇ ನನ್ನ ಹತ್ರ ಉಳಿಯಲ್ಲ ಅಂದಮೇಲೆ ನಾನು ನಿಯತ್ತಾಗಿ ಸಂಪಾದನೆ ಮಾಡಿ ಜನಗಳಿಗೆ ಆರೋಗ್ಯ ಕಾಪಾಡಬೇಕು, ಭೂಮಿ ಫಲವತ್ತನ ಯಾವ ಥರ ಬರಬೇಕು ಅನ್ನೋದನ್ನ ನಾವು ಕಾಪಾಡಬೇಕು. ಅದರಿಂದಾಗಿ ನಾವು ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಒಂದು ಯೋಚನೆ ಮಾಡಿ ನೀವು ಫ್ರೆಂಡ್, ಯಾಕೆ ಅಂತಂದರೆ ನಾವು ಮೋಸ ಮಾಡೋದಿರ್ಬೋದು, ಮೋಸ ಮಾಡಿ ನಾವು ಜಾಸ್ತಿನ ಬದುಕೋಕ್ಕಾಗಲ್ಲ, ಸರಿಯಾ? ಕೊಲೆ ಮಾಡ್ರೆ ಏನು ಮಾಡ್ತೀವಿ? ಈಗ ನಾವು ಸಾಬೀತಾದ್ರೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವ್ರಿಗೆ ವಿಷಯ ಗೊತ್ತಾಯಿತು ಅಂತಂದರೆ ಅವ್ರು ನಮ್ಮನ್ನೇ ಎತ್ತಾಕೊಂಡು ಹೋಗ್ತಾರೆ. ಆದರೆ ನಮ್ಗೆ ಆ ಕೆಲಸ ಬೇಡ, ನಾವು ಮಾಡಬೇಕಿರೋದು ಒಂದು ಒಳ್ಳೆಯ ಕೆಲಸ. ರೈತರು ಇವತ್ತು ನಿಮಗೆ ಗೊತ್ತು ಸಾಕಷ್ಟು ಕಾಯಿಲೆಗಳು ಬರ್ತಿದ್ದಾವೆ. ಇವತ್ತು ಭೂಮಿ ಫಲವತ್ತ ಇಲ್ಲ ಅಂತಂದರೆ ಈಗ ನಾವು ಭೂಮಿಗೆ ವಿಷ ಕೊಡೋದ್ರಿಂದ ಏನು ಮಾಡುತ್ತೆ, ಅದು ನಮಗೆ ರಿಟರ್ನ್ ವಿಷನೇ ಕೊಡ್ತಾ ಬರುತ್ತೆ ಅಲ್ವಾ? ವಿಷನೇ ಕೊಡೋದ್ರ ಜೊತೆಗೆ ಇವತ್ತು ನಮ್ಮ ಆರೋಗ್ಯ ಏನಾಗುತ್ತೆ, ಹಾಳು ಮಾಡ್ಕೊತಿದ್ದೀವಿ. ಇವತ್ತು ಡಾಕ್ಟ್ರುಗಳೇನು ಕಮ್ಮಿ ಇಲ್ಲ ಅಲ್ವಾ? ನಾನು ಇಲ್ಲಿಂದ ಅಲ್ಗಂಟನೂ ತೋರ್ತಾಯಿದ್ದೀನಿ, ಡಾಕ್ಟ್ರುಗಳೇನು ಕಮ್ಮಿ ಇಲ್ಲ, ಇವತ್ತು ಕಾಯಿಲೆಗಳೇನು ಕಮ್ಮಿ ಇಲ್ಲ. ಇವತ್ತು ಮನುಷ್ಯರಿಗೂ ನಾನಾ ಥರ ಕಾಯಿಲೆಗಳು ಬರ್ತಿದ್ದಾವೆ. ಇವತ್ತು ಭೂಮಿಲಿ ಕೆಮಿಕಲ್ಲು, ಫರ್ಟಿಲೈಜರು ಮತ್ತು ಕಳೆನಾಶಕ ಔಷಧಿಗಳನ್ನ ಹೊಡೆದು ಎಲ್ಲ ಕಡೆನೂ ಸಾಕಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಿರೋದ್ರಿಂದ ಇವತ್ತು ನಾನು ನಿಮಗೆ ಹೇಳ್ತಿರೋದು ಇಷ್ಟೇ. ಇದೊಂದು ಕಿವಿ ಮಾತು ಅಂತ ಅನ್ಕೊಳ್ಳಿ, ಏನು ಅಂತ ಅನ್ಕೊಳ್ಳಿ. ಇದನ್ನು ನಾವು ಕಳೆನಾಶಕ ಔಷಧಿ ಇರ್ಬೋದು, ಬೇರೆ ಯಾವುದೇ ಔಷಧಿ ಹೊಡೆಯೋದಿರ್ಬೋದು, ಅವೆಲ್ಲ ಮಾಡೋದ್ರಿಂದವ ನಮ್ಮ ಆರೋಗ್ಯ ಹಾಳಾಗುತ್ತೆ. ನಾವು ಲಕ್ಷ ಆಸ್ಪತ್ರೆಗೆ ಖರ್ಚು ಮಾಡ್ತಾ ಹೋಗ್ತೀವಿ. ಖರ್ಚು ಮಾಡೋದ್ರಿಂದ ನಮ್ಮ ಆರೋಗ್ಯ ಏನು ಚೆನ್ನಾಗಲ್ಲ, ಹೌದಾ ಇಲ್ವೋ? ನಮ್ಮ ಆರೋಗ್ಯ ಏನು ಚೆನ್ನಾಗಲ್ಲ. ನಮಗೂ ಕೂಡ ಇವತ್ತು ಈ ಗುಟ್ಟ ಮಗಿಗೆ ಶುಗರ್ ಬರ್ತಿದೆ, ಈ ಗುಟ್ಟ ಮಗಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತಿದೆ, ಏನೇನೋ ಪ್ರಾಬ್ಲಮ್ಗಳು ಬರ್ತಾ ಹೋಗ್ತಿದ್ದಾವೆ. ಅವೆಲ್ಲ ನಮಗೆ ಕಂಟ್ರೋಲ್ ಆಗಬೇಕು, ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ಮತ್ತು ಭೂಮಿ ನಾವು ಒಳ್ಳೆ ಆರ್ಗಾನಿಕ್ನ ಗೊಬ್ಬರ ಕೊಟ್ಟು ಭೂಮಿಲಿ ಒಳ್ಳೆ ಫಲವತ್ತ ತೆಗೆದಾಗ ಭೂಮಿನೂ ಕೂಡ ಚೆನ್ನಾಗಿರುತ್ತೆ. ಇವತ್ತು ನೋಡಿ, ನಾವು ಕೆಮಿಕಲ್ ಹಾಡು ಮಾಡೋದ್ರಿಂದ ಇವತ್ತು ಕೆಮಿಕಲ್ಗೆ ಹಾಡಾಗಿ ಇವತ್ತು ಭೂಮಿನೂ ಕೂಡ ಇವತ್ತು ಸಾಕಷ್ಟು ಏರು ತಿನ್ನೋದ್ರ ಜೊತೆಗೆ ನಾವು ಹಾಕುವಂಥ ಬೆಳೆಗಳಲ್ಲಿ ಹೊಸ ವೈರಸ್ಗಳು ಕ್ರಿಯೇಟ್ ಆಗ್ತಿದ್ದವು. ಇವತ್ತು ಹೊಸ ವೈರಸ್ಗಳೆಲ್ಲ ಕ್ರಿಯೇಟ್ ಆಗಿ ಇವತ್ತು ನ್ಯಾಚುರಲಾಗಿ ನೋಡಿ, ಚುಕ್ಕಿ ರೋಗ, ಮಜ್ಜಿಗೆ ರೋಗ ಅಂತ ಹೇಳ್ತಾರೆ, ಇದನ್ನ ನಾನು ತರಗು ರೋಗ ಅಂತ ಹೇಳ್ತಿದ್ದೆ. ಇದು ಏನಾಗುತ್ತೆ, ಈ ಥರ ಚುಕ್ಕಿ ಬತ್ತು ಅಂತಂದರೆ ಇಮಿಡಿಯೇಟ್ಲಿ ಬರ್ನ್ ಆಗೋಗ್ಬಿಡ್ತದೆ. ಆ ಬರ್ನ್ ಆಗೋದು ಬೇಡ ಅಂತೇಳಿ ನಾನಿವತ್ತು ಇದನ್ನ ನಿಮಗೆ ತೋರ್ತಾಯಿದ್ದೀನಿ. ನೋಡಿ, ಈಗ ಹೊಡಿತಾ ಎಲ್ಲ ಸ್ವಲ್ಪ ಚೆನ್ನಾಗೈತೈತೆ. ಹುಳಗಳು ಬಿದ್ದಿದ್ದು ಕಂಟ್ರೋಲ್ ಆಗ್ತಾ ಹೋಗ್ತಿದೆ, ಎಲ್ಲ ಕಂಟ್ರೋಲ್ ಆಗಿ ಈಗ ನ್ಯಾಚುರಲಾಗಿ ಬರ್ತಾಯಿದೆ. ಇದನ್ನು ನೀವು ಕೂಡ ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮಗೆ ಬೆಂಬಲ ಕೊಡ್ತಾ ಬನ್ನಿ. ಇನ್ನೂ ಯಾವ್ದಾದ್ರು ಕಂಟೆಂಟ್ ಇದ್ದರೆ ನಾನು ನೆಕ್ಸ್ಟ್ ಟೈಮು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ವೆರಿ ಮಚ್.